ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ನಿನ್ನೆ ಕೂಡ ಒಂದು ರೆಸಿಪಿನ ಸೆಂಡ್ ಮಾಡಿದ್ದೆ, ಇವತ್ತು ಕೂಡ ಒಂದು ರೆಸಿಪಿನ ಸೆಂಡ್ ಮಾಡ್ತಾ ಇದ್ದೀನಿ. ಇದು ಸಂಡಿಗೆ ರೆಸಿಪಿ. ಸೊ ಇದು ಬಂದು ಚೌಳೆಕಾಯಿ ಅಂತ ಹೇಳ್ತಾರಲ್ಲ, ಈ ಗ್ರೀನ್ ಕಲರ್ ಇದೆಯಲ್ಲ, ಅದೊಂದು ತರಕಾರಿ. ಸೊ ಅದನ್ನು 1 kg ಅಷ್ಟು ತೊಗೊಂಡ್ಬಂದಿದ್ರು ಅಮ್ಮ. ಸೊ ಅದಕ್ಕೆ ಅರ್ಧ kg ಅಷ್ಟು ಅಲಸಂದೆ ಕಾಳು ಇರುತ್ತಲ್ಲ, ಸೊ ಅದನ್ನು ನೆನೆ ಹಾಕಿ ಒಂದು ಓವರ್ ನೈಟ್ ನೆನೆ ಹಾಕಿದ್ರು. ಸೊ ಅದು ಹಾಗೆ ಹಸಿಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಕರಿಬೇವು, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಸೊ ಚಂದ ಮಿಕ್ಸಿ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣ ಸಂಡಿಗೆನ ಇಡಬೇಕು. ಹಾಗೆ ನಾನಿಲ್ಲಿ ವೈಟ್ ಕಲರ್ ಸಂಡಿಗೆನ ಇಟ್ಟಿದ್ದೀನಿ. ಅದು ಯಾವುದ್ರದ್ದು ಅಂತ ಗೆಸ್ ಮಾಡಿ. ನನ್ನ ಮಗನ್ನ ಏನು ಶಿಬಿರಕ್ಕೆ ಬಿಟ್ಟು ಬಂದಲ್ಲ, ಸೊ ನನ್ನ ಮಗಳು ಬೋರ್ ಆಗ್ತಿದೆ ಅಂತ ಅನ್ನೋದಕ್ಕೆ ಒಂದು 2 days ಇತ್ತು ನಾವು ಇನ್ನೂ ಊರಿಗೆ ಹೋಗೋಕ್ಕೆ. ಸೊ ಹಾಗಾಗಿ ಅವಳಿಗೆ ಬೋರ್ ಆಗದೆ ಇರೋ ಥರ ಅವಳಿಗೆ ಒಂಥರ ಜಾಸ್ತಿ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಇದ್ದೆ. ಸೊ ಈವ್ನಿಂಗ್ ಟೈಮಲ್ಲಿ ಶ್ಲೋಕ ಎಲ್ಲ ಹೇಳ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ಲು. ಹಾಗೆ ನಾನಿಲ್ಲಿ ಮಾವಿನ ಹಣ್ಣಿನ ಸೀಸನ್ ಆಗಿದ್ರಿಂದ ಕಾಟ್ ಮಾವಿಂದು ಗೊಜ್ಜು ಮಾಡ್ತಾ ಇದ್ದೆ. ಸೊ ತುಂಬಾ ಫೇಮಸ್ ಅಂದರೆ ಈ ದಕ್ಷಿಣ ಕನ್ನಡ ಸೈಡಲ್ಲೆಲ್ಲ ಇದು ಸೀಸನ್ ವೈಸ್ ಎಲ್ಲ ಫ್ರೂಟ್ಸನ್ನು ಮಾಡ್ತಾರೆ. ಸೊ ಇದನ್ನು ನನ್ನ ಮಕ್ಕಳಿಗೂ ಕೂಡ ನಮಗೂ ಕೂಡ ತುಂಬ ಇಷ್ಟ. ಸೊ ಇದೇನಿಲ್ಲ, ಜಸ್ಟು ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದು ಅದಕ್ಕೆ ಬೆಲ್ಲ, ಉಪ್ಪು, ಹಸಿಮೆಣಸು, ಖಾರಕ್ಕೆ ತಕ್ಕಷ್ಟು ಖಾರದ ಹುಡಿನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬೆಲ್ಲ ಕೂಡ ಹಾಕಿದ್ದೀನಿ. ಹಾಗೆ ಇದನ್ನು ಚೆಂದ ಕುದ್ದು ಥಿಕ್ನೆಸ್ ಬಂದಮೇಲೆ ಸೊ ಇದಕ್ಕೆ ಲಾಸ್ಟಲ್ಲಿ ನಾವು ಇಂಗನ್ನು ಈ ಥರ ನೀರಲ್ಲಿ ಹಾಕಿ ಕಲಸಾಕ್ತಾ ಇದ್ದೀನಿ. ಇದು ಬೇರೆ ಥರ ಇಂಗು, ಮೆಲ್ಟೆಡ್ ಇಂಗು. ಸೊ ಅದನ್ನು ನೀರಲ್ಲಿ ಹಾಕಿ ಕಲಸಿ ಗೊಜ್ಜಿಗೆ ಹಾಕ್ತಾ ಇದ್ದೀನಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಗೊಜ್ಜು, ಬಾಯಲ್ಲಿ ನೀರು ಬರುತ್ತೆ ಯಾವಾಗ ನೋಡಿದ್ರು. ನಾನು ಸೀಸನ್ ವೈಸ್ ಯಾವಾಗ ಸಿಕ್ಕರೂ ಕೂಡ ಮಾಡ್ತಾ ಇರ್ತೀನಿ. ಇದು ಕಾಟ್ ಮಾವು ಸಿಕ್ಕರೆ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ, ಮಾಡ್ಕೊಂಡು ತಿನ್ನಿ. ತುಂಬ ಅಂದರೆ ತುಂಬ ಈಸಿ ರೆಸಿಪಿ. ನಾವಿಲ್ಲಿ ಸಂಡಿಗೆ ಹಪ್ಪಳ ಎಲ್ಲ ಮಾಡಿ ಆದಮೇಲೆ ಅಮ್ಮ ಇನ್ನು ಊರಿಗೆ ಹೊರಟ್ಬಿಡೋಣ, ಅವಳಿಗೂ ಬೋರ್ ಆಗುತ್ತೆ ಅಂತ ಹೇಳಿ ಸೊ ಎಲ್ಲ ಪ್ಯಾಕ್ ಮಾಡಿರ್ತಾ ಇದ್ರು ಅಮ್ಮ. ನನಗಿಲ್ಲಿ ಪ್ಯಾಕ್ ಮಾಡಿ ಹಾಗೆ ಅಕ್ಕನಿಗೂ ಕೂಡ ಬೇರೆ ಸಪ್ರೇಟಾಗಿ ಅಂದರೆ ಒಂದೇ ಇದರಲ್ಲಿ ಹಾಕ್ಕೊಂಡು ಹೋದ್ವಿ. ಅಲ್ಲಿ ಅಕ್ಕನಿಗೆ ತೆಗೆದ್ಬಿಟ್ಟು ಅಕ್ಕನಿಗೆ ಕೊಟ್ಟು ನಾನು ನೆಕ್ಸ್ಟ್ ಊರಿಗೆ ತೊಗೊಂಡೋಗ್ತೀನಿ ಅಂತ ಹೇಳಿದರು. ಸೊ ಊರಿಗೆ ಬಂದ ತಕ್ಷಣವೇ ಅಮ್ಮ ಅಲ್ಲಿ ಅಕ್ಕನಿಗೆ ತೆಗೆದಿಟ್ಟು ಮತ್ತೆ ರೆಡಿ ಆದರು ಊರಿಗೆ ಹೋಗೋಕ್ಕೆ ಅಂತ ಹೇಳಿ. ಇವಳು ಅನ್ವೇಷಾ ಅಂತ ಹೇಳಿ ನನ್ನ ಆರಾಧ್ಯನ ಫ್ರೆಂಡು. ಸೊ ತುಂಬ ನಾವು ನಮ್ಮ ಅಕ್ಕನ ಮನೇಲಿ ಇರೋದೇ ಇಲ್ಲ ನಮ್ಮ ಆರಾಧ್ಯ, ಅವಳ ಮನೇಲಿ ಹೆಚ್ಚಾಗಿರೋದು. ನಾವು ಮಾರ್ನಿಂಗ್ 4:30 ಏನೋ ಬಂದ್ವಿ ಅನಿಸುತ್ತೆ ಹುಬ್ಬಳ್ಳಿಗೆ. ಸೊ ಅಮ್ಮ ಮತ್ತೆ 10:30 11 ಗಂಟೆ ಆಗುವಾಗ ರಿಟರ್ನ್ ಊರಿಗೆ ಹೋಗೋಕ್ಕೆ ರೆಡಿ ಆದರು. ಸೊ ಅವರಿಗೆ ಏನೋ ಒಂಥರ ಅಂದರೆ ಎಲ್ಲರೂ ಬೇಕು ಅಮ್ಮನಿಗೆ. ನಾನು ಮತ್ತು ಅಕ್ಕ ಇಬ್ಬರು ಕೂಡ ಹಾಗೆ. ಅಮ್ಮ ಹೇಗಿದ್ದಾರೋ ಸೊ ನಮ್ಮದು ಕೂಡ ಹಾಗೆ. ಯಾರು ಏನೇ ಅನ್ನಲಿ, ಬಟ್ ನಮ್ಮೂರು ಅನ್ನೋ ಒಂದು ಇದು ಇರುತ್ತಲ್ಲ ನಮಗೆ. ಸೊ ಎಲ್ಲರೂ ಬೇಕು ಅಂದರೆ ಎಲ್ಲರೂ ಬೇಕು. ಅಮ್ಮನಿಗೆ ಅಷ್ಟು ಸುಸ್ತಾದರೂ ಕೂಡ ರೆಸ್ಟ್ ಮಾಡಲಿಲ್ಲ. ಅವತ್ತು ಬಂದ ತಕ್ಷಣವೇ ಇಲ್ಲೆಲ್ಲ ಮಾಡಿಕೊಟ್ಟು ಅಕ್ಕನಿಗೆ ಏನೇನು ತೆಗೆದಿಡ್ಬೇಕೆಲ್ಲ ತೆಗೆದಿಟ್ಟು ಸೊ ಅಮ್ಮ ಊರಿಗೆ ಹೊರಟು ನಿಂತರು. ತಮ್ಮನ ಹೆಂಡತಿ ಒಬ್ಬಳೇ ಇದ್ದಾಳೆ ಅಂತ ಹೇಳಿ ಸೊ ಅಲ್ಲಿಗೆ ಹೋಗ್ಬಿಡ್ತೀನಿ ನಾನು, ಅವಳಿಗೆ ಹುಷಾರಿಲ್ಲ ಅಂತ ಹೇಳಿ ಸೊ ಹೊರಟು ನಿಂತರು. ಮತ್ತೆ ನಾವು 1 ವೀಕ್ ಬಿಟ್ಟು ನಾವು ಮತ್ತೆ ಊರಿಗೆ ಹೋದ್ವಿ ಅಲ್ಲಿಗೆ. ನಮ್ಮಮ್ಮ ಮಾತ್ರ ಹೀಗೇನಾ, ಬೇರೆಯವ್ರ ಅಮ್ಮನೂ ಹೀಗೇನಾ ಅಂತ ನಾನು ಅಂದ್ಕೊಂಡ್ರೆ, ಬಟ್ ನಾನು ನೋಡಿರೋ ಪ್ರಕಾರ ನಮ್ಮಮ್ಮ ಮಾತ್ರ ಹೀಗೆ ಅಂತ ನನಗನ್ಸುತ್ತೆ. ನಾನು ತುಂಬ ಜನರನ್ನ ನೋಡಿದ್ದೀನಿ. ಯಾಕಂತಂದರೆ ಯಾರೂ ಕೂಡ ಅವ್ರವ್ರ ಕೆಲಸನ ಬಿಟ್ಟು ಇನ್ನೊಬ್ರಿಗೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಬಟ್ ನನ್ನಮ್ಮ ಆ ಥರ ಅಲ್ಲ, ತುಂಬಾ ಕೈಂಡ್ ಹಾರ್ಟೆಡ್. ಯಾರಿಗೇನಾದರೂ ಹೆಲ್ಪ್ ಬೇಕು ಅಂದರೆ ಅಷ್ಟೇ ಬೇಗನೆ ಹೋಗ್ತಾರೆ. ಹಾಗೆ ಯಾರಿಗೇನಾದರೂ ಹುಷಾರಿಲ್ಲ ಅಂದ್ರೂ ಅಷ್ಟೇ, ತನಗೆ ಹುಷಾರಿದೆ ಇಲ್ಲೋ ಗೊತ್ತಿಲ್ಲ, ಒಟ್ಟಾರೆ ಅವ್ರು ನೋಡೋಕ್ಕಂದ್ರೂ ಖಂಡಿತವಾಗ್ಲೂ ಹೋಗ್ತಾರೆ. ಅವರಷ್ಟು ಕೈಂಡ್ನೆಸ್ 100% ಬರದೇ ಇದ್ದರೂ ನಮಗೆ ಒಂದು ಅರ್ಧದಷ್ಟಾದರೂ ಬಂದಿದೆ. ಸೊ ಅಂದರೆ ಇವಾಗಿನ ಕಾಲಕ್ಕೆ ತಕ್ಕನಾಗೆ ನಮಗೇನಾಗುತ್ತೆ ಅಂತಂದರೆ ಅವರೇ ನಮಗೆ ಮಾಡೋದಿಲ್ಲ, ಅವರೇ ನಮ್ಗೆ ತಿರುಗಿ ನೋಡೋದಿಲ್ಲ, ನಾವ್ಯಾಕೆ ನೋಡಬೇಕು ಅನ್ನೋ ಒಂದು ಹಠ ನಮಗೆ ಜಾಸ್ತಿ. ಸೊ ನನ್ನ ಅಮ್ಮನಿಗೆ ಆಗಿಲ್ಲ. ಸೋಲ್ಬೇಕು ಅನ್ನೋದೊಂದೇ ಅಮ್ಮನಿಗೆ ಗೊತ್ತಿರೋದು. ಆ ತಾಳ್ಮೆಯಿಂದನೇ ಇದು ನೋಡಿಕೊಂಡು ಇಷ್ಟು ವರ್ಷ ಅವರು ಲೈಫನ್ನು ಲೀಡ್ ಮಾಡಿದ್ದಾರೆ.
ಅವರನ್ನು ನೋಡಿದರೆ ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ಅಕ್ಕನ ಜೊತೆ ಮಕ್ಕಳು ಯಾವಾಗಲೂ ಖುಷಿ ಖುಷಿಯಿಂದ ಇರ್ತಾರೆ. ಯಾಕೆ ಅಂತ ನಾನು ಅಂದ್ಕೊಂಡ್ರೆ ಅಕ್ಕನಿಗೆ ತುಂಬ ಪೇಷನ್ಸು. ನಮ್ಮ ಅವಳ ಮಗನಿಗಾದರೂ ಅಷ್ಟೇ ಅವಳಿಗೆ ಪೇಷನ್ಸು, ಕೆಲವೊಬ್ರಿಗೆ ಇರುತ್ತೆ ತುಂಬ ಪೇಷನ್ಸ್ ಇರುತ್ತೆ. ನನ್ನ ಅಕ್ಕನಿಗೆ ತುಂಬ ಅಂದರೆ ತುಂಬ ಪೇಷನ್ಸು. ಹಾಗಾಗಿ ಮಕ್ಕಳನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ಅಕ್ಕ ಅಂದರೆ ತುಂಬಾ ಇಷ್ಟ, ಅಂದರೆ ತುಂಬಾ ಇಷ್ಟ. ಯಾವಾಗ ನೋಡ್ರೂ ನನ್ನ ಮಗಳು ದೊಡ್ಡಮ್ಮ ದೊಡ್ಡಮ್ಮ ಅಂತಲೇ ಹೇಳ್ತಾನೆ ಇರ್ತಾಳೆ. ದಿನಕ್ಕೊಂಥರ ಅವ್ರು ಹೇಗೆ ಕೇಳ್ತಾರೋ ಹಾಗೆ ಡ್ರೆಸ್ ಮಾಡೋದು, ಹೇಗೆ ಕೇಳ್ತಾರೋ ಹಾಗೆ ಹೇರ್ ಸ್ಟೈಲ್ ಮಾಡೋದು. ನನ್ನ ಮಗಳಿಗೆ ರಜೆ ಫುಲ್ ಇದೇ ಕೆಲಸ ಆಗ್ಬಿಟ್ಟಿತ್ತು. ದೊಡ್ಡಮ್ಮ ಯಾವ ಥರ ಹಾಕ್ತೀರಾ, ದೊಡ್ಡಮ್ಮ ಯಾವ ಥರ ಹಾಕ್ತೀರಾ ಅಂತ ಹೇಳಿ. ಸೊ ಅದು 2-3 ದಿನ ಆದರೂ ಕೂಡ ತಲೆ ಹಾಗೇ ಇರ್ತಾ ಇತ್ತು. ಹಾಗೆ ನಾನು ಇನ್ನು ಊರಿಗೆ ಬರೋ ಟೈಮಲ್ಲಿ ನನಗೊಂದು ಸ್ವಲ್ಪ ಸ್ಟಿಚಿಂಗ್ ಮಟೀರಿಯಲ್ಸ್ ಬೇಕಾಗಿತ್ತು ಅಂತ ಹೇಳಿ ಅಕ್ಕ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ದು. ಸೊ ನಾನು ಕೂಡ ಮಾರ್ಕೆಟಿಗೆ, ಅಂದರೆ ಹೋಲ್ಸೇಲ್ ಮಾರ್ಕೆಟಲ್ಲಿ ಹೋಗಿ ಕಡಿಮೆದಲ್ಲಿ ಸಿಗುತ್ತಲ್ಲ ತೊಗೊಂಡು ಬರೋಣ ಅಂತ ಹೋದೆ. ಯಾವಾಗಲೂ ಇಲ್ಲಿ ಹೋಗಿ ತರೋಕ್ಕಾಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಮಟೀರಿಯಲ್ಸ್ನ ತೊಗೊಂಡು ಬಂದೆ. ಹಾಗೆ ತುಂಬ ಲೇಟ್ ಆಗಿತ್ತು ಮಧ್ಯಾಹ್ನ. ಫಸ್ಟ್ ಟೈಮ್ ನನ್ನ ಮಕ್ಕಳನ್ನ ಮನೇಲಿ ಬಿಟ್ಟು ಬಂದಿದ್ದು ಅನಿಸುತ್ತೆ. ಸೊ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ರು ಇಬ್ಬರು, ಅಂದರೆ ನನ್ನ ಅಕ್ಕನ ಮಗ ನನ್ನ ಮಗಳಿಬ್ಬರು ಕೂಡ. ಇದು ದುರ್ಗದ ಬೈಲ್ ಮಾರ್ಕೆಟು. ಇಲ್ಲಿ ಪಾನಿಪುರಿ ಒಂದು ಇದ್ರಲ್ಲಿ ಸಿಗುತ್ತೆ, ಅದು ತುಂಬಾ ಇಷ್ಟ. ಸೊ ಹಾಗಾಗಿ ತುಂಬ ಲೇಟ್ ಆಯ್ತಲ್ಲ ಅಕ್ಕ, ನಾವಿನ್ನು ಪಾನಿಪುರಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿದ್ಲು. ಸೊ ತಿಂದ್ಕೊಂಡು ಮನೆಗೆ ರಿಟರ್ನ್ ಆಗಿ ಬಂದ ತಕ್ಷಣವೇ ಅಕ್ಕ ದೋಸೆ ಮಾಡಿಕೊಟ್ಲು. ಸೊ ಬಿಸಿ ಬಿಸಿಯಾಗಿ ದೋಸೆ ತಿಂದು ಟೀ ಕುಡಿದು ಮಲ್ಕೊಂಡ್ಬಿಟ್ಟೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ, ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.